ವ್ಯಕ್ತಿಯೊಬ್ಬರನ್ನ ಪೊಲೀಸ್ ಠಾಣೆಗೆ ವಿಚಾರಣೆಗೆಂದು ಕರೆದೊಯ್ದಂತಹ ಪೊಲೀಸರೇನಿದ್ದಾರೆ ಆ ವ್ಯಕ್ತಿಗೆ ಮನ ಬಂದಂತೆ ಥಳಿಸಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ನಿಜಕ್ಕೂ ಕೂಡ ಪೊಲೀಸರು ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಯಾದಗಿರಿ ಪೊಲೀಸರ ಒಂದು ಹೊಡೆತಕ್ಕೆ ಆ ವ್ಯಕ್ತಿ ಈಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಆ ರೀತಿಯಾಗಿ ಆತನ ಪರಿಸ್ಥಿತಿ ಇದೆ. ಕೆಲ ದಿನಗಳ ಹಿಂದೆ ಸಾದಿಕ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅಪಘಾತ ಆದಂತಹ ಹಿನ್ನೆಲೆಯಲ್ಲಿ 3 ದಿನಗಳ ಹಿಂದೆ ವಿಚಾರಣೆಗೆ ಎಂದು ಠಾಣೆಗೆ ಕರೆದುಕೊಂಡು ಹೋಗಿರ್ತಾರೆ. ಹೋಗಿ ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ. ಇದೇ ಒಂದು ವಿಚಾರವಾಗಿ ಕೆಂಬಾವಿ PSI ಮತ್ತು ಹುಣಸಗಿ CPI ಅವರ ಮೇಲೆ ಗಂಭೀರ ಆರೋಪವನ್ನು ಆ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ಪೊಲೀಸರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನೋಡಿದ್ದೇನೆ ಯಾಕ್ರಿ ಸರ್ ಅಂತಂದ್ರೆ ನನಗೆ ಅದೇನಿಲ್ಲ ಸಾಕ್ಷಿದ್ದು ಕೇಳೋದು ನಡಿ ಜಲ್ದಿ ನಡಿ ಅಂದರೆ ಮತ್ತು ಸ್ಟೇಷನ್ಗೆ ಹೋಗಿದ್ರು. ಸ್ಟೇಷನ್ಗೆ ಹೋದ ಮೇಲೆ ಏನಾದಂತಂದ್ರೆ ಒಂದು ಅರ್ಧ ತಾಸು ಕುಂದಿರಿಸಿ ಹಿಂದಾಗಡಿ ಏನಾದ ಮತ್ತು ಬಾಡಿಗೆ ಗಾಡಿ ತೊಗೊಂಡ್ಬಂದರು. PSI ಇಬ್ಬರು ಪೊಲೀಸರು. ಆಮೇಲೆ ನನಗೆ ಗಾಡಿಯಾಗ ಕುಂದಿರಿಸಿ ಸೀದಾ ಹುಣಸ್ಗೆ ಹೋದ್ರಿಂದ ಸರ್ಕಲ್ ಆಫೀಸ್ದಾಗ ಹೋಯ್ದರು. ಅಲ್ಲಿ ಹೋಯ್ದ ಮೇಲೆ ಏನಾಗ್ಯದ ಅಂತಂದ್ರೆ ಹಿಂಗೆ ಆಟೋದಿತ್ತು ಇದ್ದು ನಿಜವಾಗಿ ಹೇಳಿದ್ರು ಇಲ್ಲ ಇದು ಹಿಂಗೆ ಆಗಿಲ್ಲ, ನೀವು ಸುಳ್ಳು ಹೇಳಾಗತ್ತಿದ್ದೆ ನಾವು ಸುಳ್ಳು ಹೇಳಲ್ರಿ ಸರ್, ಖರೆ ಹೇಳಾಗತ್ತೀನಿ, ಇದ್ದದ್ದು ಹೇಳಾಗತ್ತೀನಿ ಸರ್ ಅಂದ್ರೆ. ಆಮೇಲೆ ಹಿಂದಾಗಡಿ ಕರ್ಕೊಂಡು ನಮ್ಗೆ ಹಿಂದಿನ ರೂಮ್ನಾಗ ಹೋಯ್ದು ಕೇಸ್ ಏನಾದಂತಂದ್ರೆ ಆಮೇಲೆ ಏನಾದಂತ ಅಲ್ಲಿ ಕುಂತು ಮತ್ತು ಅದೇ ಏನಿದ್ದದ್ದು ಹೇಳಂತ ಅಲ್ಲಿ ಅದೇ ವಿಚಾರ ಮಾಡಿದ್ಮೇಲೆ ಹಿಂದಾಗಡಿ ಏನು ಮಾಡಿದ್ರೆ ಬಟ್ಟಿ ಬಿಚ್ಚಿದೆ. ಬಟ್ಟಿ ಬಿಚ್ಚಿದ ಮೇಲೆ ಏನಾದಂತಂದ್ರೆ ಬರೀ ಬತ್ತರೆ ಚೋಣ ಇತ್ತು, ಅದನ್ನ ನೆಲಕ್ಕೆ ಹಾಕಿ ಬಡ್ದೇ ಬಡ್ದರು. ಅಲ್ಲಾಡ್ಸ್ತೀನಿ ಸರ್, ನಾನು ಬ್ಲಡ್ ಕ್ಯಾನ್ಸರ್ ಇದ್ದೀನಿ, ಬೋನ್ ಮ್ಯಾರೋ ನನಗೆ 6 ತಿಂಗಳು ಚೇಂಜ್ ಆಗ್ತದೆ ಸರ್. ಹೇಳಿದ್ರು ನಾನು ಕ್ಯಾನ್ಸರ್ ಪೇಷಂಟ್ ಇದ್ದೀನಿ ಸರ್, ಹೊಡಿಬ್ಯಾಡ್ರಿ ಅಂತಂದ್ರೆ ನನಗೆ ಏನೇನೋ ಅವ್ರು ಕೇಳಿಲ್ಲ. ಅದಾದಮೇಲೆ ಏನಾದಂತಂದ್ರೆ ಮತ್ತೆ ನಿಂದಿರಿಸಿ PSI ಹಿಂದೆ ಬಡ್ದೇ ಎಷ್ಟು ಏನು ಬಡ್ದಾಡಿದ್ದು ದನ ಓದಿದ್ರು ಯಾರೂ ಕೇಳೋರು ನಂದಿಲ್ಲ. ಅವರು 5-6 ಮಂದಿ, ನಾವು ಒಬ್ಬ ನನ್ನ ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ನಾನು ನಿಜ ಹೇಳಿದ್ದಕ್ಕೆ ಅವ್ರ ಹಿಂದಾಗಡೆ ಏನಿದ್ದದ್ದು ಹೇಳಿ ಸಾಹೇಬರು ಏನಿದ್ದದ್ದು ಮದತ್ತು ಮಾಡ್ತಾರೆ, ಸುಳ್ಳು ಯಾಕೆ ಹೇಳ್ತಿದ್ವಿ, ಅದು ಆಟೋನಾಗ ಆಗಿಲ್ಲ, ಮತ್ತೊಂದು ಆಟೋ ಆಗ್ಯದ, ಏನು ಮಾಡೋದು ಹೇಳಿ ಆಗಿದ್ದೆ ಅದು ಆಟೋನಾಗ ಆಗ್ಯದ, ನಾವು ಹೋಗಿದ್ವಿ ಅದೇ ಆಟೋನಾಗ ಆಗಿದೆ ಅಂತ ನಿಜ ಹೇಳೀನಿ. ಇಲ್ಲ ನೀವು ಸುಳ್ಳು ಹೇಳಾಗತ್ತಿದ್ವಿ ಅಂತ ನಾನು ಚಂತನ ಅದೇ ಟಾರ್ಚರ್ ಮಾಡಾಕತ್ತಿದ್ರು. ಆಮೇಲೆ ಏನಾದಂತಂದ್ರೆ ಆಮೇಲೆ ನನಗೆ ಇದು ಮತ್ತು 7 ಗಂಟೆ ತನಕ ಅಲ್ಲೇ ಕುಂದಿರ್ಸಿದ್ರು. ಇದ್ದದ್ದು ಹೇಳಂತಂದ್ರೆ ನಾ ಏನಿದ್ದದ್ದು ಅದೇ ಹೇಳೀನಿ. ಆ ಟೈಮ್ ಕಂಡಪಟ್ಟಿ ಬಡಿದ್ರು. ಕ್ಯಾನ್ಸರ್ ಪೇಷಂಟ್ ನೀವು ಬೋನ್ ಮ್ಯಾರೋ ಇದು ಆಗ್ತದೆ, ಆಮೇಲೆ 6 ತಿಂಗಳು ನೀವು ಚೇಂಜ್ ಮಾಡಿಸ್ತಾರೆ, ನನಗೆ ಇದಾಗ್ತದೆ ಸರ್ ಅಂದರೆ ಯಾರೂ ನನ್ನ ಮಾತು ಕೇಳಿಲ್ಲ. ನಾವು ಒಬ್ಬ ಅವ್ರು ಏನಂತಂದ್ರೆ 5-6 ಮಂದಿ ಇದ್ದು ನಂದು ಮಾತು ಒಬ್ಬರು PSI ಸರ್ಕಲ್ ಇಬ್ಬರು ಹೊಡೆದ್ರು. ಆಮೇಲೆ ಹಿಂದಾಗಡಿ ಏನಾದಂತಾರೆ SB ಆಫೀಸ್ ಒಳಗೆ ಸರ್ಕಲ್ ಆಫೀಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.